ಈ ಮೂಲಕ ಪತ್ರಕರ್ತ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪಿಂಜಾರ ಸಮಾಜದ ನಿಗಮಕ್ಕಾಗಿ ಧ್ವನಿ ಎತ್ತಿ ಸರ್ಕಾರದ ಗಮನಕ್ಕೆ ತಂದ ಸನ್ಮಾನ್ಯ ಲಕ್ಷ್ಮಣ ಸವದಿ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಇವರಿಗೆ ಅಭಿನಂದನೆಗಳು ಹೇಳುತ್ತಾ, ಇಸ್ಲಾಂ ಧರ್ಮದಲ್ಲಿ ಒಂದಾದ ಪಿಂಜಾರ ನದಾಫ್ ಮನ್ಸೂರಿ ಜನಾಂಗ ಅತ್ಯಂತ ಹಿಂದುಳಿದ ಸಮುದಾಯವಾಗಿದ್ದು, ಈ ಜನಾಂಗದ ವೃತ್ತಿ ಹತ್ತಿ ಹರಳೆಯಿಂದ ಗಾಲಿ, ತೆಂಗು ಮತ್ತು ರೈತರ ಜಾನುವಾರುಗಳಿಗೆ ಸಂಬಂಧಿಸಿದ ಸಲಕರಣೆಗಳಾದ ಹಗ್ಗ, ಕಣ್ಣಿ, ಮೂಗುದಾರ ಅಂದಿನ ಕಾಲದಲ್ಲಿ ಉಂಡೆನಾರಿನಿಂದ ಅಥವಾ ವಾಪಸ್ ಕಡಿಯಿಂದ ತಯಾರಿಸಿ ಸಿದ್ಧಪಡಿಸುತ್ತಿದ್ದರು. ಊರಿಂದ ಊರಿಗೆ ಅಲೆಮಾರಿಗಳಾಗಿ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಮಾರಾಟ ಮಾಡುತ್ತಾ ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿದ್ದರು. ಇಂತಹ ಹಿಂದುಳಿದ ಜನಾಂಗವಾದ ಎಚ್. ಇಬ್ರಾಹಿಂ ಸಾಹೇಬರು 1993ರಲ್ಲಿ ಸಮುದಾಯಕ್ಕೆ ಧ್ವನಿಯಾಗಿ ಒಂದು ಸಂಘಟನೆಯನ್ನು ಕಟ್ಟುತ್ತಾರೆ. ಅದೇ ಕರ್ನಾಟಕ ಪಿಂಜಾರ ನದಾಫ್ ಸಂಘ. ಈ ಸಂಘದ ಸರ್ವ ಸದಸ್ಯರು ಅಂದು 1994ರಲ್ಲಿ ಜನತಾದಳದ ಮುಖ್ಯಮಂತ್ರಿಗಳಾದ ಎಚ್.ಡಿ. ದೇವೇಗೌಡ ಅವರಿಗೆ ಭೇಟಿ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಕ್ಕಾಗಿ ಪ್ರವರ್ಗ 1ರಲ್ಲಿ ಸೇರಿಸುತ್ತಾರೆ. ಪ್ರವರ್ಗ 1ರಲ್ಲಿ ಸೇರಿದ ಮೇಲೆ ಈ ಸಮುದಾಯಕ್ಕೆ ಶಿಕ್ಷಣಕ್ಕಾಗಿ ನೋಂದಣಿ ಶುಲ್ಕ ರಿಯಾಯಿತಿಯಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ಸೌಲಭ್ಯಗಳು ಹಾಗೂ ಉದ್ಯೋಗದಲ್ಲಿ ಮೀಸಲಾತಿ ನೀಡಿ ಸಮುದಾಯಕ್ಕೆ ಅನುಕೂಲವಾಗುತ್ತಾದರೂ ಬದಲಾದ ಸರ್ಕಾರಗಳು ಈ ಸಮುದಾಯಕ್ಕೆ ಸಿಗುವ ಸೌಲಭ್ಯಗಳನ್ನು ಒಂದೊಂದಾಗಿ ಕಡಿತಗೊಳಿಸುತ್ತಾ ಬಂದವು. ಸಮುದಾಯದ ಮಕ್ಕಳು ಶಿಕ್ಷಣದ ಮತ್ತು ವಸತಿ ಶಾಲೆಗಳಿಂದ ಹಾಗೂ ಉದ್ಯೋಗ ವಂಚಿತರಾಗಿದ್ದಾರೆ. ಯಾವ ಸರ್ಕಾರ ಈ ಸಮುದಾಯಕ್ಕೆ ಸ್ಪಂದಿಸಲಿಲ್ಲ. ಇಸ್ಲಾಂ ಧರ್ಮದ ಮತ್ತು ಮುಸ್ಲಿಂ ಸಮುದಾಯದ ನಾಯಕರು ಹಲವು ವರ್ಷಗಳಿಂದ ವಿಧಾನಸಭೆಯ ಮೆಟ್ಟಿಲ ಹತ್ತಿದ್ದಾರೆ, ಶಾಸಕರಾಗಿ ಸಚಿವರಾಗಿದ್ದಾರೆ. ಆದರೆ ಇಲ್ಲಿವರೆಗೆ ಯಾವೊಬ್ಬ ಮುಸ್ಲಿಂ ನಾಯಕರು ನಮ್ಮದೇ ಧರ್ಮದ ಮತ್ತು ಸಮುದಾಯದ ಜನಾಂಗದ ಅತ್ಯಂತ ಹಿಂದುಳಿದಿರುವ ಪಿಂಜಾರ ನದಾಫ್ ಮನ್ಸೂರಿ ಸಮುದಾಯದ ಈ ದಳ ಸಮುದಾಯಕ್ಕೆ ನಮ್ಮದೇ ಶಾಸಕರು ವಿಧಾನ ಮಂಡಲದಲ್ಲಿ ಅಧಿವೇಶನದಲ್ಲಿ ಧ್ವನಿ ಎತ್ತದಿರುವುದು ಖೇದವೆನಿಸುತ್ತದೆ. ಈ ಸಮುದಾಯದ ಪರವಾಗಿ ಒಬ್ಬರೇ ಒಬ್ಬರು 2021ರಲ್ಲಿ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಸಿ.ಎಂ. ಇಬ್ರಾಹಿಂ ಸಾಹೇಬರು ನಿಯಮ 72 ಅಡಿಯಲ್ಲಿ ಗಮನ ಸೆಳೆದಿದ್ದಾರೆ. ಪ್ರಸ್ತುತ ಕರ್ನಾಟಕದ ಪಿಂಜಾರ ನದಾಫ್ ಮನ್ಸೂರಿ ಸಮುದಾಯದ 35-40 ಲಕ್ಷ ಜನಸಂಖ್ಯೆಯಲ್ಲಿರುವ ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಲು ಸಮುದಾಯಕ್ಕೆ ಪಿಂಜಾರ ಅಭಿವೃದ್ಧಿ ನಿಗಮ ಅಂತಿಮ ಮುಜರಾಯಿ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ಕೋಟಾರ ಶ್ರೀನಿವಾಸ್ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಸಮುದಾಯದ ಪರವಾಗಿ ಮೊನ್ನೆ ನಡೆದ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸನ್ಮಾನ್ಯ ಲಕ್ಷ್ಮಣ ಸವದಿ ಸಾಹೇಬರು ಪಿಂಜಾರ ನಿಗಮ ಜಾರಿಗೆ ತರಲು ಮಾನ್ಯ ಸಭಾಧ್ಯಕ್ಷರುಗಳಿಗೆ ಗಮನ ಸೆಳೆದರು. ಈ ಕೆಳ ಸಮುದಾಯದ ಧ್ವನಿಯಾದ ಸನ್ಮಾನ್ಯ ಲಕ್ಷ್ಮಣ ಸವದಿ ಸಾಹೇಬರಿಗೆ ಈ ಸಮುದಾಯದ ಜನರ ಹೃದಯದಲ್ಲಿ ಇತಿಹಾಸವಾಗಿ ಉಳಿಯುತ್ತಾರೆ. ಯಾಕಂದರೆ ನಮ್ಮದೇ ಸಮುದಾಯದ ಶಾಸಕರು, ಸಚಿವರು ಇದ್ದರೂ ಈ ಕೆಳ ಸಮುದಾಯಕ್ಕೆ ಅವರಿಗೆ ನೆನಪಾಗದೆ ಕಣ್ಣಿಗೂ ಕಾಣದೆ ಇರುವುದು ವಿಪರ್ಯಾಸ. ಸರಿ, ಸನ್ಮಾನ್ಯ ಲಕ್ಷ್ಮಣ ಸವದಿ ಸಾಹೇಬರಿಗೆ ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ.